ಇನ್ನು ಒಂದು ಪ್ರಶ್ನೆ ಹರ್ದೀಪ್ ಪುರಿ ಸಿಂಗ್ ಅವರ ಮಾತುಗಳನ್ನು ಕೇಳ್ತಾ ಹೋದಾಗ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದರೂ ಕೂಡ ಸಾರ್ವಜನಿಕರಿಗೆ ಅಂದರೆ ಭಾರತದ ಪ್ರಜೆಗಳಿಗೆ ಅದನ್ನು ಕಡಿಮೆ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲಪ್ಪ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ. ಮತ್ತೊಂದೆಡೆ ರಷ್ಯಾ ಹಾಗೂ ಅನೇಕ ದೇಶಗಳು ಭಾರತಕ್ಕೆ ಸಬ್ಸಿಡಿಯಲ್ಲಿ ಕ್ರೂಡ್ ಆಯಿಲ್ ಕೊಡ್ತಾ ಇದೆ. ಈಗ ಸದ್ಯಕ್ಕೆ ನಾವು ನೋಡಿದಾಗ ಕ್ರೂಡ್ ಆಯಿಲ್ ಪ್ರೈಸ್ ಇರುವಂಥದ್ದು $68-69 ಪ್ರತಿ ಬ್ಯಾರೆಲ್ಲು. ಅಂದರೆ ಅತ್ಯಂತ ಕೆಳಮಟ್ಟಕ್ಕೆ ಕುಸಿತ ಆಗ್ತಾ ಇದ್ದರೂ ಕೂಡ ಇದರ ಜೊತೆಗೆ ಅಂದರೆ $68 ಪ್ರತಿ ಬ್ಯಾರೆಲ್ ಏನಿತ್ತು, ಇದರ ಜೊತೆಗೆ ಸರಿಸುಮಾರು 20-25ರಷ್ಟು ಒಂದು ಸಬ್ಸಿಡಿಯಲ್ಲಿ ಭಾರತಕ್ಕೆ ಕ್ರೂಡ್ ಆಯಿಲ್ ಸಿಗ್ತಾ ಇದೆ. ಆದರೂ ಕೂಡ ಜನರಿಗೆ ಇದರ ಲಾಭ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ಜನರಲ್ಲಿ ಇದ್ದೇ ಇದೆ. ಇದರ ಜೊತೆಗೆ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ ಏನಿತ್ತು ಅದನ್ನು ಹೆಚ್ಚಳ ಮಾಡುವಂತಹ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ ನೂತನ ಬೆಲೆ ಏನಿದೆ ಅದು ನಾಳೆಯಿಂದ ಜಾರಿಯಾಗುತ್ತೆ. ಅಂದರೆ ನೂತನ ಪ್ರೈಸ್ ಏನಿದೆ ಅದು ನಾಳೆಯಿಂದ ಜಾರಿಯಾಗುತ್ತೆ. ಪೆಟ್ರೋಲ್ ಹಾಗೂ ಡೀಸೆಲ್ ಚಿಲ್ಲರೆ ಮಾರಾಟ ಆ ಬೆಲೆಯಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಹರ್ದೀಪ್ ಪುರಿ ಸಿಂಗ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಇಂಧನ ಮೇಲಿನ ಎಕ್ಸೈಸ್ ಡ್ಯೂಟಿ ಪ್ರತಿ ಲೀಟರ್ಗೆ ₹2 ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಇನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗ್ತಾ ಇದೆ. ಇದನ್ನು ಈಗ ಸಚಿವರು ಒಪ್ಪಿಕೊಂಡಿದ್ದಾರೆ. ಈ ವಿಚಾರವನ್ನು ಕಡಿಮೆ ಆಗ್ತಾ ಇದೆ, ಆದರೂ ಕೂಡ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲಿ ಏನೇ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಸುಂಕ ಏರಿಕೆ ಆದರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಿದೆ ಅದರಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಲಾಗ್ತಾ ಇದೆ. ಈ ಪೆಟ್ರೋಲ್ ಬಂಕ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದರ ಹೆಚ್ಚಳ ಆಗೋದಿಲ್ಲ. ಅಂದರೆ ಕೇವಲ ಕಂಪನಿಗಳೇನು ಮಾರಾಟ ಮಾಡ್ತಾ ಇದೆ ಅದರ ಮೇಲೆ ನಾವು ಸುಂಕ ಹೆಚ್ಚಳ ಮಾಡ್ತೀವಿ, ಇದು ಜನರ ಮೇಲೆ ಹೊರೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹರ್ದೀಪ್ ಪುರಿ ಸಿಂಗ್ ಅವರು ಹೇಳಿದ್ದಾರೆ. ತೈಲ ಕಂಪನಿಗಳ ಮೇಲೆ ಮಾತ್ರ ನಾವು ಅಬಕಾರಿ ಸುಂಕ ಹೆಚ್ಚಳ ಮಾಡ್ತೀವಿ, ಈ ಸುಂಕ ಜನರ ಮೇಲೆ ಹೊರೆ ಬೀಳೋದಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಕಂಪನಿಗಳು ರೇಟು ಹೆಚ್ಚಳ ಮಾಡ್ತಾವ ಅಥವಾ ಇಲ್ವಾ ಈ ಬಗ್ಗೆ ಸರ್ಕಾರದ ಬಳಿ ಯಾವುದೇ ಸ್ಪಷ್ಟೀಕರಣ ಇಲ್ಲ. Let me start where I think you want me to start. You would have seen a notification from the Ministry of Finance saying that the excise rates are going up by ₹2 on petrol and diesel. Let me clarify up front on the record. We've already issued a clarification from the ministry. This will not be passed on to the consumer. So now the next question is what is going to happen to petrol prices? Because I know you guys are dying to ask me this question. Several of you have already messaged me. Look, international price of petrol came down $60 of crude per barrel in the last day or so. But please remember that our oil marketing companies, with whose work I'm more familiar, but even the private sector companies, they carry inventories over a 45-day period. And if you go back to say early January, the crude price then was $83, which came down subsequently to $75. So the crude inventory that they're carrying is at $75 on an average per barrel. So, but if your question is going forward from here, if the price remains at $60 a barrel as it is today or thereabouts, and I'm not going into the Indian basket or Brent, etc., I'm not going into that, then can you legitimately expect prices of petrol and diesel to be moderated by the oil marketing companies in keeping with the global price? To which my answer would be yes. In a deregulated sector, you can expect them to accordingly adjust the market retail price. Let me start. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸೌಖ್ಯ ಅವರು. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಖ್ಯ, ಒಂದೆಡೆ ಹಾಲು ಮತ್ತೊಂದು ಮಗದೊಂದು ಅಂತ ಎಲ್ಲದರ ಬೆಲೆ ಹೆಚ್ಚಳವಾಗ್ತಾ ಇದೆ. ಈಗಾಗಲೇ ಬರೆ ಕೊಟ್ಟಾಗಿದೆ. ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳ ಆಗಿ ಮತ್ತೊಂದು ಬರೆ ಕೊಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಕೂಡ ರೆಡಿ ಆಗ್ತಾ ಇದೆ. ಒಂದೆಡೆ ಕೇಂದ್ರ ಸರ್ಕಾರಕ್ಕೆ ಈ ರೇಟ್ಗಳ ಬಗ್ಗೆ ಕೇಳಿದ್ರೆ ನಮಗೆ ಆ ರೇಟ್ಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದೆಡೆ ವಿತ್ತ ಸಚಿವರು ಹೇಳ್ತಾರೆ, ಕಂಪನಿಗಳು ಮಾತ್ರ ಮಾಡ್ಕೊಳ್ತವೆ ಅಂತ. ಮತ್ತೊಂದೆಡೆ ನಾವು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಆದರೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗೋದಿಲ್ಲ ಅಂತ ಹೇಳುತ್ತೆ. ಕ್ರೂಡ್ ಆಯಿಲ್ ಕಡಿಮೆ ಆದರೂ ಕೂಡ ಅದರ ಲಾಭ ಜನರಿಗೆ ಯಾಕೆ ವರ್ಗಾವಣೆ ಆಗ್ತಾ ಇಲ್ಲ, ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಈ ಒಂದು ಬೆಲೆ ಹೆಚ್ಚಳ, ಅದೇ ರೀತಿಯಾಗಿ ಸುಂಕ ಹೇರ್ತಾ ಇರುವಂಥದ್ದು ಅಂತ.
ಸಂತೋಷ್, ನೋಡಿ ಇಲ್ಲೊಂದು ವಿಪರ್ಯಾಸ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೇನೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಜನಾಕ್ರೋಶ ಅನ್ನುವಂಥ ಯಾತ್ರೆಯನ್ನ ಶುರು ಮಾಡಿದ್ದಾರೆ. ಅದರ ಬೆನ್ನಲ್ಲೇನೆ ಇವತ್ತೇ ಯಾತ್ರೆ ಶುರುವಾಗಿರೋದು. ಇವತ್ತೇ ನೋಡಿ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಬರೆಯನ್ನು ಹಾಕ್ತಾ ಇರೋದು ಜನರಿಗೆ. ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ ಮತ್ತು ಈ ಹಿಂದೆ ಅಷ್ಟೇ ಒಂದು ವಾರದ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಇಳಿಕೆ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಗೃಹ ಬಳಕೆ ಸಿಲಿಂಡರ್ ಮತ್ತು ಉಜ್ವಲ್ ಯೋಜನೆಯಡಿ ಏನು ಸಿಲಿಂಡರ್ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆ ಸಿಲಿಂಡರ್ನ ದರ ಕೂಡ ಏರಿಕೆ ಆಗಿದೆ. ಅಂದ್ರೆ ಉಜ್ವಲ್ ಅನ್ನುವಂಥ ಯೋಜನೆ ಬಂದಿದ್ದೇ ಜನರಿಗೆ ಅನುಕೂಲ ಆಗಲಿ ಅಂತ. ಆ ಯೋಜನೆಯನ್ನು ಯಾವ ರೀತಿಯಾಗಿ ಜನರಿಗೆ ಪರಿಚಯಿಸಿದ್ರಪ್ಪ ಅಂತಂದ್ರೆ, ಜನರು ಸೌದೆ ಕಟ್ಟಿಗೆಗಳನ್ನು ಬಳಸ್ಕೊಂಡು ಒಲೆ ಊದೋದಕ್ಕೆ ಹೋಗಿ ಅವ್ರಿಗೆ ಅಸ್ತಮ ಬರುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ, ಅದೆಲ್ಲದನ್ನು ತಡೆಗಟ್ಟಬೇಕು ಅನ್ನುವಂಥ ಕಾರಣಕ್ಕೆ, ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವು 500 ರೂಪಾಯಿ ಒಳಗನೆ ಈ ಸಿಲಿಂಡರ್ ಕೊಡ್ತೀವಿ ಅನ್ನುವಂಥ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು. ಆದರೆ ಈಗ ಆ ಯೋಜನೆಯಡಿ ಯಾರೆಲ್ಲ ಫಲಾನುಭವಿಗಳಿದ್ದಾರೋ ಅವರಿಗೂ ಕೂಡ ಒಂದು ರೀತಿಯಾಗಿ ಬೆಲೆ ಏರಿಕೆಯ ಬಿಸಿ ತಟ್ತಾ ಇರೋದು. ಉಜ್ವಲ್ ಅಡಿಯಾಗಿ ಯಾರ್ಯಾರು ಈ ಫಲಾನುಭವಿಗಳಿದ್ದಾರೋ ಅವ್ರು ಇಲ್ಲಿವರೆಗೂ 503 ರೂಪಾಯಿ ಕೊಟ್ಟು ಸಿಲಿಂಡರನ್ನು ಖರೀದಿ ಮಾಡ್ತಾ ಇದ್ರು. ಒಂದು 4 ತಿಂಗಳಂತೂ ಬಳಸ್ತಾ ಇದ್ರು. ಅಂದರೆ ಅಷ್ಟು ಅತ್ಯವಶ್ಯಕತೆಯಾಗಿ ಅವ್ರನ್ನ ಬಳಸ್ತಾ ಇದ್ರು. ಸೌದೆ ಆಲ್ಮೋಸ್ಟ್ ಬಳಸ್ತಾರೆ, ಅದ್ರ ಮಧ್ಯದಲ್ಲಿ ಸಿಲಿಂಡರ್ ಬಳಸ್ತಾ ಇದ್ರು. ಆದ್ರೀಗ ಅಲ್ಲೂ 50 ರೂಪಾಯಿ ಏರಿಕೆ ಆಗಿರೋದ್ರಿಂದ 503 ಬದಲಿಗೆ 553 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು ಸಾಮಾನ್ಯವಾಗಿ ಗೃಹ ಬಳಕೆಗೆ ಬಳಸುವಂಥ ಸಿಲಿಂಡರ್ನ ಬಳಕೆ ಏರಿಕೆ ಕೂಡ ಆಗಿದೆ. ಅಲ್ಲಿ 803 ರೂಪಾಯಿ ಇದ್ದಿದ್ದು 853 ಆಗಿದೆ. ಅಂದರೆ ಅಲ್ಲೂ ಕೂಡ 50 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿರೋದು. ಅಂದರೆ ಇವ್ರು ಹೇಳ್ತಾ ಇರೋ ಪ್ರಕಾರ, ಸ್ಪಷ್ಟನೆ ಕೊಡ್ತಾ ಇರೋ ಪ್ರಕಾರ ಇದು ಗ್ರಾಹಕರಿಗೆ ಒಂದು ರೀತಿಯಾಗಿ ಬೆಲೆ ಏರಿಕೆಯ ಬಿಸಿ ತಟ್ಟಲ್ಲ ಅಂತ ಹೇಳ್ತಾರೆ. ನಾವು ಬರೀ ಅಬಕಾರಿ ಸುಂಕವನ್ನು ಏರಿಕೆ ಮಾಡಿರೋದು. ಪೆಟ್ರೋಲ್ಗೆ 1 ಲೀಟರ್ಗೆ 19 ರೂಪಾಯಿ 20 ಪೈಸೆ ಏರಿಕೆ ಮಾಡಿದ್ದೀವಿ, ಡೀಸೆಲ್ಗೆ 15 ರೂಪಾಯಿ 80 ಪೈಸೆ ಏರಿಕೆ ಮಾಡಿದ್ದೀವಿ. ಇದು ಬರೀ ಅಬಕಾರಿ ಸುಂಕ. ಗ್ರಾಹಕರಿಗೆ ಅಂತ ಬಂದಾಗ ಸಾಮಾನ್ಯವಾಗಿ ಹೇಗಿದೆಯೋ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ದರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಹಂಗೂ ಅಲ್ಲಿ ನೋಡಿದಾಗ ಅಂದರೆ 1 ಲೀಟರ್ ಪೆಟ್ರೋಲ್ಗೆ 1 ಲೀಟರ್ ಡೀಸೆಲ್ಗೆ 2 ರೂಪಾಯಿ ದರ ಏರಿಕೆ ಆಗ್ತಾ ಇದೆ. ಅಂದರೆ ಇಲ್ಲಿ ಒಂದು ರೀತಿಯಾಗಿ ಪೈಪೋಟಿ ಕೊಡ್ತಾ ಇದೆಯಾ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಕಾರಣ ರಾಜ್ಯದಲ್ಲೇ ಅನೇಕ ಪ್ರತಿಭಟನೆಗಳಾಗ್ತಾ ಇವೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಿದ್ದೀರಾ, ಯಾವ ರೀತಿಯಾಗಿ ಜನರು ಜೀವನ ನಡೆಸಬೇಕು, ಸ್ಯಾಲ್ರಿ ಸ್ಕೇಲ್ ಹಾಗೆ ಇರುತ್ತೆ, ನಮ್ಮ ಜೀವನದಲ್ಲಿ ನಾವು ಕೂಲಿ ಮಾಡ್ತಾ ಇರ್ತೀವಿ, ನಮ್ಗೆ ಹಣ ಅಷ್ಟೊಂದು ಬರ್ತಾ ಇರಲ್ಲ, ಆದಾಯದ ಮೂಲ ಕಡಿಮೆ ಇದೆ. ಬಟ್ ನೀವು ಬೆಲೆ ಏರಿಕೆ ಮಾಡ್ತಾ ಹೋದರೆ ನಾವು ಹೆಂಗೆ ಜೀವನ ಸಾಗಿಸೋದು ಅನ್ನೋದು ಜನರ ಪ್ರಶ್ನೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಇವೆ ಎಲ್ಲ ಜಂಜಾಟಗಳ ಮಧ್ಯೆ ಒಂದು ಕಡೆ ಕೇಂದ್ರ ಸರ್ಕಾರವೂ ಬೆಲೆ ಏರಿಕೆ ಮಾಡುತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರವೂ ಬೆಲೆ ಏರಿಕೆ ಮಾಡುತ್ತೆ. ಅಂದರೆ ಜನರು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಹಾಗಾದರೆ ನ್ಯಾಯ ಕೇಳಬೇಕು? ನಿಮ್ಗೆ ಓಟ್ ಒತ್ತಿದ್ದೇ ನಮಗೆ ಅಗತ್ಯ ವಸ್ತುಗಳನ್ನು ಕಡಿಮೆ ದರದಲ್ಲಿ ಕೈಗೆ ಸಿಗೋ ಹಾಗೆ ಮಾಡಿ ಅಂತೇಳಿ, ಪೆಟ್ರೋಲ್ ಡೀಸೆಲ್ ದರ ನಮ್ಗೆ ಇಳಿಕೆ ಆಗಲಿ ಅಂತೇಳಿ. ಹಾಗಿದ್ರೂ ಕೂಡ ನೀವು ಪೆಟ್ರೋಲ್ ಡೀಸೆಲ್ ಯಥೇಚ್ಛವಾಗಿ ನಿಮ್ಗೆ ಸಿಗುತ್ತೆ, ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತೀರಾ, ಅದು ಅಲ್ಲಿ ನೀವು ಆಮದು ಮತ್ತು ರಫ್ತು ಸುಂಕವನ್ನು ಹೆಚ್ಚಾಗಿ ಮಾಡ್ತಾ ಇರ್ತೀರಾ, ಇಳಿಕೆ ಮಾಡ್ತಾ ಇರ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಗ್ರಾಹಕರ ಮೇಲೆ ಯಾಕೆ ನೀವು ಒತ್ತಡ ಹಾಕ್ತಿದ್ದೀರಾ, ಗ್ರಾಹಕರ ಮೇಲೆ ಏಕೆ ನೀವು ಈ ರೀತಿಯಾಗಿ ಬೆಲೆ ಏರಿಕೆಯ ಬಿಸಿಯನ್ನು ತಟ್ಟಿಸ್ತಾ ಇದ್ದೀರಾ ಅನ್ನೋದು ಜನರ ಪ್ರಶ್ನೆ. ಹಾಗಾಗಿ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಏನಿದೆ ಇದೇ ಮಂಗಳವಾರ ಅಂದರೆ ನಾಳೆಯಿಂದನೇ ಏರಿಕೆ ಆಗುವಂಥದ್ದು. ಈ ಸಿಲಿಂಡರ್ ಬಳಕೆ ಏನಿದೆ ಅದು ಅಷ್ಟೇ LPG ಹಾಗೂ ಗೃಹ ಬಳಕೆ ಮತ್ತು ಉಜ್ವಲ್ ಯೋಜನೆಯಡಿ ಬಳಸ್ತಾ ಇರುವಂಥ ಎಲ್ಲ ಸಿಲಿಂಡರ್ಗಳ ದರವೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು ನಾಳೆಯಿಂದನೇ ಜಾರಿಗೆ ಬರುತ್ತೆ. ಇನ್ನು ಜನರ ಆಕ್ರೋಶ ಅಥವಾ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಿದೆ. ಧನ್ಯವಾದಗಳು ಸೌಖ್ಯ ನಿಮ್ಮೆಲ್ಲ ಮಾಹಿತಿಗೆ.